ನಮಸ್ತೆ ವೀಕ್ಷಕರ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಹಿಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮಿಡ್ಲ್ ಕ್ಲಾಸ್ ಬಜೆಟ್. ನಿನ್ನೆ ಅಷ್ಟೇ ನಿರ್ಮಲಾ ಸೀತಾರಾಮನ್ ರವರು, ವಿತ್ತ ಸಚಿವೆಯಾದಂತಹ ನಿರ್ಮಲಾ ಸೀತಾರಾಮನ್ ಸತತ 7ನೇ ಬಾರಿಗೆ ಒಂದು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಈ ಬಾರಿಯ ಬಜೆಟ್ ಅಲ್ಲಿ 48 ಲಕ್ಷ ಕೋಟಿ ರು ಈ ಬಾರಿಯ ಬಜೆಟ್ ಆಗಿದೆ. ಕಳೆದ ಬಾರಿಗಿಂತ ಈ ಬಾರಿ 3 ಲಕ್ಷ ಕೋಟಿ ರು ಏರಿಕೆ ಕೂಡ ಆಗಿದೆ ಈ ಒಂದು ಬಜೆಟ್ ಅಲ್ಲಿ. ಕಳೆದ ಬಾರಿ 45 ಲಕ್ಷ ರು ಬಜೆಟ್ ಆಗಿದ್ದು, ಈ ಬಾರಿಯ ಬಜೆಟ್ ಅಲ್ಲಿ 48 ಲಕ್ಷ ಕೋಟಿ ರು ಬಜೆಟ್ ಇದೆ. ಸೊ ಕಳೆದ ಬಾರಿಗಿಂತ ಈ ಬಾರಿ 3 ಲಕ್ಷ ಕೋಟಿ ರು ಏರಿಕೆ ಆಗಿದೆ ಈ ಒಂದು ಬಜೆಟ್ ಅಲ್ಲಿ. ಇನ್ನ ಯಾವ ಈ ಬಾರಿಯ ಬಜೆಟ್ ಅಲ್ಲಿ ಯಾವ ಸಾಮಗ್ರಿಗಳ ಒಂದು ದರ ಏರಿಕೆ ಇಳಿಕೆ ಆಗಿದೆ ಅಂತ ನಾವು ನೋಡೋದಾದ್ರೆ, ಆಮದು, ಟೆಲಿಕಾಂ ಉಪಕರಣ, ವಿಮಾನ ಪ್ರಯಾಣ, ಸಿಗರೇಟ್, ಪೆಟ್ರೋಕೆಮಿಕಲ್, ಪ್ಲಾಸ್ಟಿಕ್ ಉತ್ಪನ್ನಗಳು, ಅಮೋನಿಯಂ ನೈಟ್ರೇಟ್, PVC, ಫ್ಲೆಕ್ಸ್ ಬ್ಯಾನರ್ಸ್, ಇದರೆಲ್ಲದರ ದರ ಸ್ವಲ್ಪ ಏರಿಕೆ ಆಗಿದೆ. ಇನ್ನು ದರ ಕಡಿಮೆ ಯಾವ್ದಾಗಿದೆ? ಮೊಬೈಲ್ ಫೋನ್, ಚಾರ್ಜರ್, ಚರ್ಮದ ಉತ್ಪನ್ನಗಳು, ಚಪ್ಪಲಿಗಳು, ಮತ್ತೆ ಚಿನ್ನ ಬೆಳ್ಳಿ. ಹೆಣ್ಮಕ್ಳಿಗಂತೂ ಚಿನ್ನ ಬೆಳ್ಳಿ ಅಂದ್ರೆ ತುಂಬಾ ಸಂತಸದ ವಿಚಾರ, ಅವ್ರು ಖುಷಿ ಪಡುವಂತ ವಿಚಾರಗಳಿದ್ದು. ಅದರ ದರ ಗಗನಕ್ಕೆ ಏರಿತ್ತು. ಸೊ ಈ ಬಾರಿಯ ಒಂದು ಬಜೆಟ್ ಅಲ್ಲಿ ಅದರ ದರ ಇಳಿಕೆ ಆಗಿರೋದ್ರಿಂದ ಆದಷ್ಟು ಹೆಣ್ಮಕ್ಳಂತೂ ತುಂಬಾ ಖುಷಿ ಪಟ್ಟಿದ್ದಾರೆ. ಇನ್ನ ಪ್ಲಾಟಿನಂ, ನಿಕೆಲ್, ತಾಮ್ರದ ಉತ್ಪನ್ನಗಳು, ಮೀನಿನ ಉತ್ಪನ್ನಗಳು, ವೈದ್ಯಕೀಯ ಎಕ್ಸ್ರೇಗಳು ಒಂದು ಕಡೆ ರೇಟ್ಗಳು, ಅದರ ದರ ಜಾಸ್ತಿನೇ ಇತ್ತು. ಸೊ ಈ ಒಂದು ಬಜೆಟ್ ಅಲ್ಲಿ ಅದರ ದರ ಸ್ವಲ್ಪ ಕಡಿಮೆ ಆಗಿದೆ. ಅದು ಒಂದು ರೀತಿಯಾದಂತಹ ಈ ಬಜೆಟ್ ನಲ್ಲಿ ಆಗಿರುವಂತಹ ಇಳಿಕೆ ಆಗಿರುವಂತಹ ದರಗಳು ಈ ಒಂದು ಉತ್ಪನ್ನಗಳ ಮೇಲೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ನಗರಗಳಲ್ಲಿ 1 ಕೋಟಿ ಮನೆ ನಿರ್ಮಾಣಕ್ಕೆ ನೆರವು. ಆಲ್ಮೋಸ್ಟ್ ಬೆಂಗಳೂರು ನಗರಗಳಲ್ಲಿ ಬಿಲ್ಡಿಂಗ್ಗಳು ತಲೆ ಎತ್ತುತ್ತಾ ಇದೆ. ಆದರೂ ಸಹ ಎಷ್ಟೋ ಜನ ಈ ಮಧ್ಯಮ ವರ್ಗದವರು ಅಂತ ಏನು ನಾವು ಹೇಳ್ತೀವಿ, ಅವರು ತಮಗೆ ಅಂತ ಸ್ವಂತ ಮನೆಗಳೇ ಇಲ್ಲದೆ ಇರುವಂತಹ ಎಷ್ಟೋ ಕುಟುಂಬಗಳಿದೆ. ಸೊ ಅಂಥ ಒಂದು ಕುಟುಂಬಗಳಿಗೆ ನೆರವಾಗಬೇಕು ಅನ್ನೋ ರೀತಿಯಾಗಿ ಸರ್ಕಾರ ಆವಾಸ್ ಯೋಜನೆಯನ್ನ ಆಗಿಂದನೂ ಮಾಡ್ಕೊಂಡು ಬಂದಿದೆ. ಸೊ ಆ ಒಂದು ಆವಾಸ್ ಯೋಜನೆಯಲ್ಲಿ ಎಷ್ಟೋ ಜನ ತಮ್ಮ ಕನಸನ್ನ ನನಸು ಕೂಡ ಮಾಡ್ಕೊಳ್ತಿದ್ದಾರೆ, ಸ್ವಂತ ಮನೆಯ ಆಸೆಗಳನ್ನ ಸಹ ಈಡೇರಿಸ್ಕೊಳ್ತಿದ್ದಾರೆ. ಸೊ ಈ ಒಂದು ಆವಾಸ್ ಯೋಜನೆ ಎಲ್ಲ ಒಂದು ಕಡೆ ಇನ್ನೂ ಕಮ್ಮಿ ಆಗ್ತಾ ಇದೆ, ಸಾಕಾಗ್ತಾ ಇಲ್ಲ ಈ ಯೋಜನೆಯಲ್ಲಿ ನಿರ್ಮಾಣವಾಗ್ತಿರುವ ಮನೆಗಳು. ಹಾಗಾಗಿ ಈ ಬಾರಿಯ ಬಜೆಟ್ ಅಲ್ಲೂ ಕೂಡ 1 ಕೋಟಿ ಮನೆ ನಿರ್ಮಾಣಗಳನ್ನ ಮಾಡಬೇಕು ಅಂತ ಸರ್ಕಾರ ಯೋಚನೆ ಮಾಡಿದೆ. ಇನ್ನು ಇದರ ವೆಚ್ಚ ಏನು ಅಂತ ನಾವು ನೋಡಿದ್ರೆ 10 ಲಕ್ಷ ಕೋಟಿ ರು ಈ ಒಂದು 1 ಕೋಟಿ ಮನೆಯನ್ನ ನಿರ್ಮಾಣ ಮಾಡುವಂತಹ ಯೋಜನೆಗೆ 10 ಲಕ್ಷ ಕೋಟಿ ರು ಈ ಒಂದು ವೆಚ್ಚ ಆಗಿರುತ್ತೆ. ಇನ್ನು ಈ ಒಂದು ಯೋಜನೆಯನ್ನ 5 ವರ್ಷದಲ್ಲೇ ಯೋಜನೆ ಪೂರ್ಣಗೊಳಿಸಬೇಕು. 1 ಕೋಟಿ ಮನೆ ನಿರ್ಮಾಣ ಮಾಡ್ಬೇಕಂತ ಏನ್ ಸರ್ಕಾರ ಯೋಜನೆ ಹಾಕೊಂಡಿದೆ, ಅದು ನಿಧಾನಗತಿಯಲ್ಲಿ ಸಾಗಬಾರದು. ಬೇಗ ಅಂದ್ರೆ 5 ವರ್ಷಗಳಲ್ಲೇ ಮುಗಿಸಿ ಆದಷ್ಟು ಆ ಒಂದು ಯೋಜನೆ ಪೂರ್ಣ ಆಗಿ ಬಡವರಿಗೆ ಆ ಮನೆಗಳು ಸಿಗೋ ತರ ಆಗ್ಲಿ ಅನ್ನೋ ರೀತಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆಗಿದೆ. ಕೇಂದ್ರ ಸರ್ಕಾರದಿಂದ 2.2 ಲಕ್ಷ ಕೋಟಿ ರು ಈ ಬಾರಿ ಬಜೆಟ್ ಅಲ್ಲಿ ಒಂದು ಮನೆಗಳ ನಿರ್ಮಾಣಕ್ಕೆ ನೆರವು ಸಹ ಸಿಕ್ಕಿದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವೀಕ್ಷಕರ, ಬಿಹಾರ ಹಾಗೂ ಆಂಧ್ರಕ್ಕೆ ಭರ್ಜರಿ ಗಿಫ್ಟ್. ಏನ್ NDA ಸರ್ಕಾರ ಈಗ ನಡೀತಾ ಇದೆ, ಈ ಒಂದು ಸರ್ಕಾರಕ್ಕೆ ಮಿತ್ರ ಪಕ್ಷಗಳೇ ಅಂತಾನೆ ಹೇಳ್ಬಹುದು. ಬಿಹಾರ ಹಾಗೂ ಆಂಧ್ರ ಪ್ರದೇಶ, ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಗಡ್ಕರಿ ಅವರು. ಸೊ ಈ ಒಂದು ಚುನಾವಣಾ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಸ್ಥಾನಮಾನಗಳನ್ನ ಬೇಕು ಅನ್ನೋ ರೀತಿಯಾಗಿ ಕೆಲವೊಂದಷ್ಟು ಬೇಡಿಕೆಗಳನ್ನ ಮೋದಿ ಅವ್ರ ಬಳಿ ಇಟ್ಟಿದ್ರು. ಆದ್ರೆ ಈ ಬಾರಿ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳನ್ನ ಕೊಟ್ಟಿಲ್ಲ. ಆದ್ರೆ ಆ ಒಂದು ರಾಜ್ಯಗಳಿಗೆ ಅನುದಾನಗಳನ್ನ ಬಿಡುಗಡೆ ಮಾಡಿದೆ ಈ ಬಾರಿಯ ಬಜೆಟ್ ಅಲ್ಲಿ. ಆ ಒಂದು ಮಿತ್ರ ಪಕ್ಷಗಳು 50,000 ಕೋಟಿ ಅನುದಾನ ಬೇಕು ಅಂತ ಕೇಳಿದ್ರು. ಆದ್ರೆ ಈ ಒಂದು ಈ ಬಾರಿಯ ಬಜೆಟ್ ನಲ್ಲಿ ಯಾವ್ಯಾವಕ್ಕೆ ಅನುದಾನ ಹೋಗಿದೆ ಆಂಧ್ರಕ್ಕೆ ಹಾಗೂ ಬಿಹಾರ್ಗೆ ಅಂತ ನಾವು ನೋಡೋದಾದ್ರೆ, 15,000 ಕೋಟಿ ರಾಜಧಾನಿ ಅಮರಾವತಿ ಅಭಿವೃದ್ಧಿಗೆ,
ಸೊ ಈ ಒಂದು ಅಮರಾವತಿ ಅಭಿವೃದ್ಧಿ, ಪೋಲಾವರಂ ನೀರಾವರಿಗೂ ಸಹ ನೆರವಾಗ್ತಾ ಇದೆ. ಆಂಧ್ರಕ್ಕೆ 15,000 ಕೋಟಿ ರು ಬಜೆಟ್, ಈ ಬಾರಿಯ ಬಜೆಟ್ ಅಲ್ಲಿ ಅನುದಾನ ಹೋಗ್ತಾ ಇದೆ. ಇನ್ನು 26,000 ಕೋಟಿ ಬಿಹಾರಕ್ಕೆ. ಯಾವ ವಿಚಾರವಾಗಿ? ಬಿಹಾರ ರಸ್ತೆ ಹಾಗೂ ಕುಸಿಯುತ್ತಿರುವ ಸೇತುವೆಗಳ ಅಭಿವೃದ್ಧಿಗೆ ಅಂತ ಬಿಹಾರಕ್ಕೆ 26,000 ಕೋಟಿಯನ್ನ ಬಜೆಟ್ನಲ್ಲಿ ಬಿಡುಗಡೆ ಆಗಿದೆ. ಇನ್ನು 11,000 ಕೋಟಿ ರು ಬಿಹಾರ ನೆರೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಘೋಷಣೆ ಆಗಿದೆ. ಈ ಒಂದು ವಿಚಾರವಾಗಿ ವಿಪಕ್ಷಗಳು ಮಿತ್ರ ಪಕ್ಷಗಳಿಗೆ ಅವರನ್ನ ಮೆಚ್ಚಿಸೋದಿಕ್ಕೆ ಬಜೆಟ್ ಅನ್ನ ಜಾಸ್ತಿ ಕೊಟ್ಟಿದ್ದಾರೆ ಅನ್ನೋ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಟೀಕೆಗಳು ಬಂದಿತ್ತು. ಇವರು ಮಿತ್ರ ಪಕ್ಷಗಳು, ಹಾಗಾಗಿ ಆ ಒಂದು ರಾಜ್ಯಗಳಿಗೆ ಅತಿ ಹೆಚ್ಚು ಅನುದಾನ ಘೋಷಣೆ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯಗಳಿಗೆ ಘೋಷಣೆ ಕಡಿಮೆ ಆಗಿದೆ, ಬಜೆಟ್ ಕಡಿಮೆ ಆಗಿದೆ ಅನ್ನೋ ರೀತಿಯಾಗಿ ವಿಪಕ್ಷಗಳು ನಿರ್ಮಲಾ ಸೀತಾರಾಮನ್ ರವರ ವಿರುದ್ಧ ಟೀಕೆಗಳನ್ನ ಮಾಡ್ತಾ ಇದ್ರು. ಸೊ ಆ ಒಂದು ವಿರುದ್ಧ ಟೀಕೆಗೆ ನಿರ್ಮಲಾ ಸೀತಾರಾಮನ್ ವಿಪಕ್ಷಗಳಿಗೆ ತಿರುಗೇಟುಗಳನ್ನ ನೀಡಿದ್ದಾರೆ. ಯಾವುದೇ ರೀತಿಯಾದಂತಹ ತಾರತಮ್ಯ ಮಾಡಿಲ್ಲ, ಎಲ್ಲ ರಾಜ್ಯಗಳಿಗೂ ಸಹ ಒಂದೇ ರೀತಿಯಾದಂತಹ ನೆರವನ್ನ ನಾವು ನೀಡಿದ್ದೀವಿ ಅನ್ನೋ ರೀತಿಯಾಗಿ ನಿರ್ಮಲಾ ಸೀತಾರಾಮನ್ ಅವರು ವಿಪಕ್ಷಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೊ ಇದಾಗಿತ್ತು ಈ ಕ್ಷಣದ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.